ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದ ದಿವಸವೂ ಕೂಡ ಆಗಿರುತ್ತದೆ. ಯುಗಾದಿ ಹಬ್ಬದ ಆಚರಣೆ ಅಂದ್ರೆ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು, ಹಾಗೇನೆ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು, ನಂತರದಲ್ಲಿ ಯುಗಾದಿ ಹಬ್ಬವನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡಿ ಬೇವು ಬೆಲ್ಲವನ್ನು ತೆಗೆದುಕೊಂಡು, ನಂತರದಲ್ಲಿ ನಾವು ಪ್ರಸಾದವಾಗಿ ಒಂದು ಸಿಹಿಯನ್ನು ತೆಗೆದುಕೊಂಡು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡ್ಕೊಂಡು ಬಂದು ಸಂಜೆಯ ಸಮಯದಲ್ಲಿ ಅಂದ್ರೆ ಚಂದ್ರ ಕಾಣುವಂತ ಸಮಯದಲ್ಲಿ ಎಲ್ಲರಿಗೂ ಕೂಡ ಹಿರಿಯರಿಗಾಗಿರ್ಬೋದು, ಅಕ್ಕಪಕ್ಕ ಪ್ರತಿಯೊಬ್ಬರು ಕೂಡ ಬೇವು ಬೆಲ್ಲವನ್ನು ಹಂಚಿ ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳುವಂತದ್ದನ್ನೇ ನಾವು ಯುಗಾದಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೇವೆ. ಹೊಸ ವರ್ಷದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದು ದ್ವಿಗುಣವಾಗುತ್ತದೆ, ಹಾಗೆ ಒಳ್ಳೇದು ಸಹ ಆಗುತ್ತದೆ. ಹಾಗಾಗಿ ತುಂಬಾ ಜನ ಹೊಸ ಮನೆಗೂ ಸಹ ಹೋಗೋರು ಇರ್ತೀರಿ. ಸೊ ಇವತ್ತು ನಾನು ಬನ್ನಿ ಇವಾಗ 4 ಶುಭ ಮುಹೂರ್ತಗಳನ್ನು ನಾವು ಈಗ ತಿಳಿದುಕೊಳ್ಳೋಣಂತೆ. ನಾನು ಈಗಾಗಲೇ ನಿಮ್ಗೆ ತಿಳಿಸಿರುವ ಹಾಗೆ ಯುಗಾದಿ ಹಬ್ಬವು ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗುವಂತದ್ದು 29ನೇ ತಾರೀಕು ಶನಿವಾರ ಸಾಯಂಕಾಲ 4:28 ಪ್ರಾರಂಭವಾಗಿರುವಂತದ್ದು 30ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:50 ಕೊನೆಗೊಳ್ಳುತ್ತದೆ. ಹಾಗೆ ಶನಿವಾರ ಸಾಯಂಕಾಲ ನಮಗೆ 4:28 ನಂತರ ನಮಗೆ ಯುಗಾದಿ ಹಬ್ಬವು ಕೂಡ ಪ್ರಾರಂಭವಾಗೋದ್ರಿಂದ ನೀವು ರಾತ್ರಿಯ ಸಮಯದಲ್ಲಿ ನೀವು ಧಾನ್ಯ ಲಕ್ಷ್ಮಿ ಪೂಜೆ ಮಾಡೋದನ್ನ ಮರಿಬೇಡಿ. ಅದು ತುಂಬಾ ಒಂದು ಅದ್ಭುತವಾದ ಫಲಿತಾಂಶ ಕೊಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ಮಾಹಿತಿ, ನನಗೆ ಕೆಲವೊಬ್ರು ಮೆಸೇಜ್ ಮಾಡಿದ್ರು, ಗ್ರಹಣದ ಸಮಯದಲ್ಲಿ ಈಗ ಸೂರ್ಯಗ್ರಹಣವು ಕೂಡ ನಮಗೆ ಶನಿವಾರವೇ ಇರೋದ್ರಿಂದ ಗ್ರಹಣದ ಸಮಯದಲ್ಲಿ ಬಾಣಂತಿಯರಾಗಿರ್ಬೋದು, ಸ್ವಲ್ಪ ಗರ್ಭಿಣಿಯರಾಗಿರ್ಬೋದು, ಯಾವ ರೀತಿ ನಾವು ಊಟದಲ್ಲಿ ಪಾಲನೆ ಮಾಡ್ಬೇಕು ಅಂತ ಹೇಳಿ ಕೇಳಿದ್ರಿ. ಈಗ ಸೂರ್ಯಗ್ರಹಣ ನಮಗೆ ಪ್ರಾರಂಭವಾಗುವುದೇ ಮಧ್ಯಾಹ್ನ 2:20 ಪ್ರಾರಂಭವಾಗಿರುವಂತದ್ದು, ಮುಕ್ತಾಯವಾಗುವುದು ಸಂಜೆ 6:13. ಈಗ ಮಧ್ಯಾಹ್ನ 2:20 ಅಂತಂದ್ರೆ ನಿಮಗೆ ಆಗ್ಲೇ ಊಟದ ಸಮಯ ಮುಗ್ದೋಗ್ಬಿಟ್ಟಿರುತ್ತೆ. ಅಂದ್ರೆ ತುಂಬಾ ಜನ ಊಟ ಮಾಡ್ಕೊಂಡ್ಬಿಟ್ಟಿದೆ, ಅದನ್ನು ಮಾಡದೆ ಹೋದ್ರು ಕೂಡ ಮುಗಿಸ್ಕೊಂಡ್ಬಿಡಿ. ಈಗ 2:20 ನಂತರದಲ್ಲಿ ನಿಮಗೆ ಸಾಯಂಕಾಲ ತನಕ ಒಂದು ಪಕ್ಷದಲ್ಲಿ ನಿಮಗೆ ತುಂಬಾ ಹಸುವಾಯಿತು ಅಂತಂದ್ರೆ ಒಂದ್ ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ಆದಷ್ಟು ಹಾಗೆ ಇದ್ರೆ ಒಳ್ಳೇದು. ಯಾಕಂದ್ರೆ ಊಟದಲ್ಲಿ ನಮಗೆ ತುಂಬಾ ಕಟ್ಟುನಿಟ್ಟಿರೋದಿಲ್ಲ. ನೀವು 2:20 ಊಟವನ್ನು ಮಾಡ್ಕೊಂಡ್ಬಿಡಿ. ಅದರ ನಂತರದಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಹಾಗೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಆದಷ್ಟು ಮನೆಯಿಂದ ಹೊರಗೆ ಬರುವುದನ್ನು ತಪ್ಪಿಸಿದರೆ ಒಳ್ಳೇದು. ನಮ್ಗೆ ಸೂರ್ಯಗ್ರಹಣ ಸೂತಕ ಒಂದು ಮಾನ್ಯ ಇರೋದಿಲ್ಲ, ಅಂದ್ರೆ ನಮ್ಗೆ ಯಾವುದೇ ರೀತಿ ಆಚರಣೆ ಇರೋದಿಲ್ಲ. ಆದ್ರೂ ಕೂಡ ನಮ್ಮ ಒಂದು ಹಿತದೃಷ್ಟಿಯಿಂದ ಹೊರಗೆ ಬರದೇ ಇರೋದೇ ತುಂಬಾನೇ ಒಳ್ಳೇದು. ಗರ್ಭಿಣಿಯರಾಗಿರ್ಬೋದು, ಬಾಣಂತಿಯರು ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಆದಷ್ಟು ಮನೆ ಒಳಗೆ ಇದ್ದರೆ ತುಂಬಾನೇ ಒಳ್ಳೆಯದು. ಈಗ ನೋಡಿ, ನಿಮ್ಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಯುಗಾದಿ ಹಬ್ಬದಲ್ಲಿ ಒಂದು ಕಳಸ ಸ್ಥಾಪನೆ ಮಾಡ್ಕೊಳ್ಳೋದಾಗಿರ್ಬೋದು, ಚೈತ್ರ ನವರಾತ್ರಿಯ ಕಳಸ ಸ್ಥಾಪನೆ ಎರಡು ಕೂಡ ಒಂದೇ ದಿವಸವೇ ಇರೋದ್ರಿಂದ, ಒಂದೇ ಸಮಯದಲ್ಲೇ ಇರೋದ್ರಿಂದ ನಿಮಗೆ ಒಂದು ಗೊಂದಲ ಆಗೋದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆ ಒಂದು ಸಮಯದಲ್ಲಿ ನಿಮಗೆ ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಡು ಒಂದು ಕಳಸವನ್ನು ಘಟಸ್ಥಾಪನೆ ಮಾಡ್ಕೊಂಡು ನಂತರದಲ್ಲಿ ನೀವು ಪ್ರಸಾದ ಸಿದ್ಧತೆ ಮಾಡ್ಕೋಬಹುದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ 4:42 5:30 ಸಮಯವಿರುತ್ತದೆ. ಆ ಒಂದು 5:30 ಒಳಗೇನೆ ನೀವು ಪೂಜೆಯನ್ನು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಒಂದು ಕಳಸ ಸ್ಥಾಪನೆ ಮಾಡ್ಕೊಂಡು ದೀಪಾರಾಧನೆ ಮಾಡ್ಬಿಡಿ. ಯಾಕಂತಂದ್ರೆ ವಸ್ತಿಲ ಪೂಜೆ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ವಸ್ತಿಲ ಬಳಿನೂ ಕೂಡ ದೀಪ ಹಚ್ಚಬೇಕು. ಹಾಗೆ ಮನೆ ಒಳಗೂ ಕೂಡ ನಾವು ಗಣೇಶನ ಪೂಜೆ ಮಾಡ್ಕೊಂಡು ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ಬೇಕಾಗುತ್ತದೆ. ಹಾಗಾಗಿ ಅಷ್ಟರೊಳಗೆ ನಿಮ್ಗೆ ಆದ್ರೆ ಮಾಡ್ಕೊಳ್ಳಿ. ಒಂದು ಪಕ್ಷದಲ್ಲಿ ನಿಮಗೆ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಹೊಸ ಮನೆಗೆ ಹೋಗುವಂತವ್ರು ಕೂಡ ಇದೇ ಒಂದು ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆಗದೇ ಇದ್ದಾಗ ನಮ್ಗೆ ಇನ್ನೊಂದು ಶುಭ ಮುಹೂರ್ತ ಅಂತ ಬಂದಾಗ 6:13 8:57 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಹೊಸ ಮನೆಗೆ ಹೋಗುವಂತವ್ರು ಕೂಡ ಈ ಒಂದು ಸಮಯದಲ್ಲಿ ಹೋಗಬಹುದು. ಹಾಗೆ ನಂತರದ ಇನ್ನೊಂದು ಮುಹೂರ್ತ ಅಂತ ಬಂದಾಗ 10:59 12:49 ಸಮಯವಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ಆದ್ರೆ ಮನೆ ಒಳಗೆ ಅಂದ್ರೆ ಮನೆ ಗೃಹ ಪ್ರವೇಶ ಮಾಡುವಂತವರು ಆದಷ್ಟು ಒಂದು 6:13 8:57 ಏನಿದೆಯೋ ಆ ಒಂದು ಸಮಯದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಬ್ರಾಹ್ಮಿ ಮುಹೂರ್ತ ಬಿಟ್ಟು ಆ ಒಂದು ಸಮಯದಲ್ಲಿ 10 ಗಂಟೆ ಮೇಲೆ ಗೃಹ ಪ್ರವೇಶ ಬೇಡ. ಆದಷ್ಟು ಅಷ್ಟರೊಳಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಆದ್ರೆ ಶುಭ ಮುಹೂರ್ತ ಪೂಜೆಗೆ ಮಾತ್ರ ಈ ಒಂದು ಮುಹೂರ್ತದಲ್ಲಿ ನೀವು ಕಳಸ ಸ್ಥಾಪನೆ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಅಂದ್ರೆ ಚೈತ್ರ ನವರಾತ್ರಿಯು ಕೂಡ ಆಚರಣೆ ಮಾಡಬಹುದು. ಹಾಗೆ ಯುಗಾದಿ ಹಬ್ಬದ ಕಳಸ ಸ್ಥಾಪನೆ ಕೂಡ ಇದೇ ಒಂದು ಸಮಯದಲ್ಲಿ ಮಾಡ್ಕೋಬಹುದು. ಮತ್ತೊಂದು ಅಂದ್ರೆ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12 12:49 ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಮಾಡ್ಕೋಬಹುದು. ಆದ್ರೆ ಆದಷ್ಟು ಬೆಳಗಿನ ಸಮಯದಲ್ಲೇನೆ ಕಳಸ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದು ತುಂಬಾನೇ ಒಂದು ಒಳ್ಳೆಯ ಶುಭ ಸಂಕೇತ ಅಂತಾನೆ ಹೇಳ್ಬೋದು. ಇನ್ನು ರಾಹು ಕಾಲದ ಬಗ್ಗೆ ನೀವು ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ರಾಹು ಕಾಲ ಪ್ರಾರಂಭವಾಗುವಂತದ್ದೇ ಮಧ್ಯಾಹ್ನ 4:30 6 ಗಂಟೆವರೆಗೂ ಇರ್ತದೆ. ಆ ಒಂದು ಸಮಯದಲ್ಲಿ ನೀವೇನು ಪೂಜೆ ಮಾಡೋದಿಲ್ಲ. ಹಾಗಾಗಿ ಬೆಳಗಿನ ಸಮಯದಲ್ಲಿ ನೀವು ಈ 4 ಮುಹೂರ್ತಗಳಲ್ಲಿ ಆದಷ್ಟು ಬೆಳಗ್ಗೆ ಅಂತಂದ್ರೆ ಈ 3 ಶುಭ ಮುಹೂರ್ತಗಳೇನಿದೆ ಆ ಒಂದು ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿಕೊಂಡು ನೀವು ಒಂದು ಬೇವು ಬೆಲ್ಲವನ್ನು ತೆಗೆದುಕೊಂಡು ಒಂದು ಹಬ್ಬವನ್ನು
ಆಚರಣೆ ಮಾಡುವುದು ತುಂಬಾನೇ ಒಳ್ಳೆಯದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು 4 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನ್ಸುತ್ತಾ ಆ ಒಂದು ಸಮಯದಲ್ಲಿ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಅಭ್ಯಂಜನ ಸ್ನಾನವನ್ನು ಮಾಡುವುದನ್ನ ಮರಿಬೇಡಿ. ಆದಷ್ಟು ಅಭ್ಯಂಜನ ಸ್ನಾನವನ್ನು ತಲೆಗೆ ಹರಳೆಣ್ಣೆ ಹಚ್ಕೊಂಡು, ದೇಹಕ್ಕೆಲ್ಲ ನೀವು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು, ಹಾಗೇನೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಬೇವಿನ ಸೊಪ್ಪನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು. ಅದು ಯಾಕೆ ಅಂತಂದ್ರೆ ದೃಷ್ಟಿ ದೋಷವು ಕೂಡ ನಿವಾರಣೆ ಆಗುತ್ತೆ, ಹಾಗೆ ದೇಹ ಕೂಡ ತಂಪಾಗುತ್ತೆ. ಅದರ ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಬೇವು ಬೆಲ್ಲ ತೆಗೆದುಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ಹಿರಿಯರ ಹತ್ರ ಆಶೀರ್ವಾದ ತೆಗೆದುಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.